ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದೇಶದ ಅಸ್ಮಿತೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಕೋಟ್ಯಾಂತರ ಜನರ ಆರಾಧ್ಯ ದೈವ. ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದ ಮೂಲಕ ಸುಮಾರು 7,000 ವರ್ಷಗಳ ಹಿಂದೆ ಮರ್ಯಾದಾ ಪುರುಷೋತ್ತಮನಾದಂತ ಶ್ರೀರಾಮನ ಆದರ್ಶಗಳನ್ನ ದೇಶಕ್ಕೆ ಅಷ್ಟಾಕೆ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದಾರೆ. ಶ್ರೀರಾಮನ ಬಗ್ಗೆ ಎಷ್ಟು ಹೇಳಿದರೂ ಸಹ ಸಾಲದು. ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯ ಕಾಂಡ ಸರ್ಗ 100. ರಾಮ ಮತ್ತು ಭರತನ ಮಧ್ಯೆ ಭಾರದ್ವಾಜರ ಆಶ್ರಮದ ಆಸುಪಾಸಿನಲ್ಲಿ ನಡೆಯುವಂತ ಸಂವಾದದಲ್ಲಿ ಯಾವುದೇ ರಾಷ್ಟ್ರದಲ್ಲಿ, ಯಾವುದೇ ಸಂಘಟನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದರೆ ಅದು ಉದ್ಧಾರ ಆಗೋದಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಮಂತ್ರಿಮಂಡಲದಲ್ಲೂ ಸಹ ಜವಾಬ್ದಾರಿಗಳನ್ನ ಎಲ್ಲೇ ಕೊಟ್ಟರು ಸಹ ಪ್ರಾಮಾಣಿಕರಿಗೆ ಕೊಡಬೇಕು ಅನ್ನುವಂಥದ್ದು ಅಯೋಧ್ಯ ಕಾಂಡ. ಐ ಥಿಂಕ್ ಶ್ಲೋಕ 21, 23 ಅಂತ ಕಾಣುತ್ತೆ ನನಗೆ ಜ್ಞಾಪಕ ಇರೋ. 100 ಜನ ಅಯೋಗ್ಯರು, ಅಪ್ರಾಮಾಣಿಕರು, ಭ್ರಷ್ಟರು ಮಂತ್ರಿಗಳಾಗಿದ್ರು, ಅಧಿಕಾರಸ್ಥ ಜಾಗದಲ್ಲಿದ್ರು. ಆ ದೇಶ ಉದ್ಧಾರ ಆಗೋದಿಲ್ಲ. 4 ಜನ ವಿಚಾರವಂತರು, ದೇಶಪ್ರೇಮಿಗಳು, ಪ್ರಾಮಾಣಿಕರು, ವಿಚಕ್ಷಣಾ ಪ್ರವೃತ್ತಿ ಇರುವಂತವರಿದ್ರೆ ಅದು ಉದ್ಧಾರ ಆಗುತ್ತೆ ಅಂತ ಹೇಳಿ ರಾಮನೇ ತಮ್ಮನಾದಂತ ಭರತನಿಗೆ ಹೇಳಿದ್ದಾರೆ. ಆದರೆ ಇವತ್ತು ರಾಮನ ಹೆಸರನ್ನ ಜಪ ಮಾಡ್ತಾ ಅಧಿಕಾರಕ್ಕೆ ಬಂದಂತವ್ರು ಅಯೋಧ್ಯೆಯ ದೇವಸ್ಥಾನವನ್ನ ಸುಮಾರು 3,000 ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ಕಟ್ಟಿಸುವಂತದನ್ನ ನಡೆಸಿದ್ರು. 1990ರಿಂದ ರಥಯಾತ್ರೆ, ಇಟ್ಟಿಗೆ ಯಾತ್ರೆ, ಅನೇಕ ಯಾತ್ರೆಗಳ ಮೂಲಕ ರಾಷ್ಟ್ರವ್ಯಾಪಿ ಸಾವಿರಾರು ಕೋಟಿ ಹಣವನ್ನು ಸಹ ಕಲೆಕ್ಟ್ ಮಾಡಲಾಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರ ನಾಯಕತ್ವದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಾದ ಮೇಲೆ ರಾಮ ಮಂದಿರ ಕಟ್ಟಲಿಕ್ಕೆ ಒಂದು ಟ್ರಸ್ಟ್ ಅನ್ನ ಮಾಡಿದ್ರು ಕೇಂದ್ರ ಸರ್ಕಾರದ. ಈಗ ಆ ಟ್ರಸ್ಟಿನ ಚಂಪತ್ ರಾಯ್ ಮಿಶ್ರಾ ಇನ್ನಿತರು ಸೇರಿ
ನೂರಾರು ಕೋಟಿ ಇವತ್ತು ಲೂಟಿ ಮಾಡಿದ್ದಾರೆ. ಇನ್ನ ರಾಮನ ದೇವಸ್ಥಾನದಲ್ಲೇ ಲೂಟಿ ಮಾಡಿರುವಂತವ್ರು ಒಂದು ಕಡೆ ಹಣ ಹೋಗ್ಲಿ, ದೇಶದ ಅಸ್ಮಿತೆ ಆಗಿರುವಂತ, ದೇಶದ ಪ್ರತೀಕ ಆಗಿರುವಂತ ರಾಮ ಅಂತ ಹೇಳಿದ್ರೆ ಈ ಭಾರತದ ಪರಂಪರೆ, ಸಂಸ್ಕೃತಿ, ಸಂಸ್ಕಾರ, ವೈಚಾರಿಕತೆ, ಇದಕ್ಕೆ ಇವತ್ತು ಧಕ್ಕೆ ತಂದಿದ್ದಾರೆ. ಬಹುಶಃ ಇಡೀ ವಿಶ್ವದಲ್ಲಿ ಈ ಒಂದು ಏನು ಪ್ರಕರಣ ಇದೆ, ಈ ಶತಮಾನದ ಅತಿ ದೊಡ್ಡ ಹಗರಣ ಯಾವುದಾದ್ರೂ ಇದ್ರೆ, ಈ ಶತಮಾನದ ಅತಿ ದೊಡ್ಡ ಹಗರಣ ಯಾವುದಾದ್ರೂ ಇದ್ರೆ ಈ ಭಾರತ ದೇಶದ ನೂರಾರು ಕೋಟಿ ಭಾರತೀಯರ ನಂಬಿಕೆಯ ಕೇಂದ್ರ, ಅದರ ಮೇಲೆ ಈ ರೀತಿಯ ಭ್ರಷ್ಟಾಚಾರ ಮತ್ತು ಈ ರೀತಿಯ ಆಪಾದನೆಗಳು ಬಂದಿರುವಂಥದ್ದು ನಿಜಕ್ಕೂ ಸಹ ಇಡೀ ವಿಶ್ವದಲ್ಲಿ ಭಾರತದ ಘನತೆ, ಗೌರವ, ನಂಬಿಕೆಗಳಿಗೆ ಇವತ್ತು ಧಕ್ಕೆ ಆಗಿದೆ. ಇದಕ್ಕೆ ನೇರ ಕಾರಣ ಯಾರಾದ್ರೂ ಇದ್ರೆ ಮೊದಲನೇದು ಮಿಸ್ಟರ್ ಮೋದಿ, ಈ ದೇಶದ ಪ್ರಧಾನಮಂತ್ರಿಗಳು. ಒಂದೇ ನಾಣ್ಯದ ಮತ್ತೊಂದು ಮುಖ ಮಿಸ್ಟರ್ ಅಮಿತ್ ಶಾ. ನೋಡಿ, ಈ ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂದ್ರು ಮೌನಿ ಬಾಬಗಳಾಗಿದ್ದಾರೆ ಪ್ರಧಾನಮಂತ್ರಿಗಳು. ಯಾಕೆ ಮಾತನಾಡ್ತಾ ಇಲ್ಲ? ದೇವಸ್ಥಾನದ ಉದ್ಘಾಟನೆಗೆ ದೀರ್ಘದಂಡ ನಮಸ್ಕಾರ ಮಾಡಿದಂತ ಮೋದಿಯವರೇ ಯಾಕೆ ಸ್ವಾಮಿ ಮಾತನಾಡ್ತಾ ಇಲ್ಲ? ದಾರಿ ತಪ್ಪಿಸ್ಲಿಕ್ಕೆ ಯಾರೋ ಕೆಲವರು ಸಾಮಾನ್ಯ ವರ್ಗಕ್ಕೆ ಸೇರಿರುವಂತ ನೌಕರರ ಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಯಾರು ಈ ಚಂಪತ್ ರಾಯ್ ಮತ್ತು ಮಿಶ್ರಾ ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಅವರ ಮಾಡಿರುವಂತ ತಪ್ಪನ್ನ ಇವತ್ತು ಅಕ್ಸೆಪ್ಟ್ ಮಾಡಿಕೊಂಡು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಹುಶಃ ನನಗೆ ಅನ್ಸುತ್ತೆ ರಾಮನ ಪರಂಪರೆ ಅಂದ್ರೆ ಭಾರತ ಅಂದ್ರೆ ರಾಮ. ಈ ಘಟನೆಯಿಂದ ಈ ಯಾರು ನಕಲಿ ದೇಶ ಪ್ರೇಮಿಗಳು ಅವರ ನಿಜ ಬಣ್ಣ ಇವತ್ತು ಹೊರಗೆ ಬಂದಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.